ಆ ಮಗು ಇವತ್ತಿನ ದಿನದಲ್ಲಿ ನಮ್ಮೆಲ್ಲರ ಮುಂದೆ ಪ್ರದರ್ಶನ ಮಾಡ್ತಿರೋದು ನಮ್ಮ ಈ ಕರ್ನಾಟಕಕ್ಕೆ, ತುಮಕೂರು ಜಿಲ್ಲೆಗೆ ಒಂದು ದೊಡ್ಡ ಕೀರ್ತಿ. ಹಾಗಾಗಿ ಆ ಮಗು ವಿಚಾರನ, ಹಾಗೆ ಆ ಮಗುಗೆ 2 ಅಕ್ಷರ ಕಲಿಸ್ಕೊಟ್ಟಂಥ ಗುರುಗಳನ್ನ ಅಭಿನಂದನೆ ಮಾಡ್ತಾರಂಥ ಸಮಯ. ನಿಮ್ಗಳೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಭಾವಿಸ್ತೀನಿ. ತಾವುಗಳೆಲ್ಲ ಸಾವಧಾನವಾಗಿ ಇದೇ ರೀತಿ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ, ನಮ್ಮ ಡಿ ಕೆ ಸಾರು ಶಿವಾನಂದ ಮಾಸ್ಟ್ರು ಮತ್ತು ನಮ್ಮ ಕೃಷ್ಣಮೂರ್ತಿ ಲಿಂಗರಾಜ ಮಾಸ್ಟ್ರು ಪರಿಚಯನ ನಮ್ಮ ಡಿ ಕೆ ಅವರು ಈ ಅಭಿನಂದನಾ ಪತ್ರದಲ್ಲಿ ಪರಿಚಯಿಸ್ತಾರೆ. ದಯಮಾಡಿ ಸಾವಧಾನವಾಗಿ ಎಲ್ಲರೂ ಆ ಮಗು ವಿಚಾರ, ನಮ್ಮ ಗುರುಗಳ ವಿಚಾರನ ಕೇಳಿಸ್ಕೋಬೇಕು ಅಂತ ನಾನು ಈ ರೀತಿ ಪ್ರಾರ್ಥನೆ. SN ಪಾಳ್ಯ, ವಾರ್ಡ್ ನಂಬರ್ 1, ಶಿರಾಗೇಟ್, ತುಮಕೂರು. ಶ್ರೀಯುತ ಕೃಷ್ಣಮೂರ್ತಿ ಲಿಂಗರಾಜುರವರಿಗೆ ಗುರುವಂದನಾ ಸಮರ್ಪಣೆ. ಜಂಬೂ ದ್ವೀಪ ಶ್ರೀರಾಮ ಜನ್ಮಭೂಮಿ ನಮಸ್ತುಭ್ಯಂ. ಕಲಾ ಸರಸ್ವತಿ ಸ್ಮರಣಾನುಗ್ರಹ ಗುರುವಂದನಾ ಮಹೋತ್ಸವ ಅಭಿನಂದನಾ ಪ್ರಶಸ್ತಿ ಪತ್ರ ಶ್ರೀ ಸತ್ಯಕೀರ್ತಿ ಕಲಾ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಕೃಷ್ಣಮೂರ್ತಿ ಲಿಂಗರಾಜು ಮತ್ತು ಶ್ರೀ ಅಯೋಧ್ಯರಾಮ ಕಲಾ ಬಳಗ ದಿಬ್ಬೂರು PH ಪಾಳ್ಯ, ತುಮಕೂರು ಇವರ ಸಹಭಾಗಿತ್ವದಲ್ಲಿ ಗುರುವಂದನಾ ಪೂರ್ವಕ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಮಂದಿರ ತುಮಕೂರು, ಕಲ್ಪತರು ನಾಡಿನ ಕಲ್ಪವೃಕ್ಷ, ನಡೆದಾಡುವ ದೈವ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಕರಕಮಲಗಳ ದಿವ್ಯ ಪಾದುಕೆಗಳಿಗೆ ನಮಸ್ಕರಿಸುತ್ತಾ, ತಪೋವನ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ತೊರೆದು ಜೀವಿಸಬಹುದೇ ಪರಿಶುದ್ಧ ಪ್ರೀತಿಯ ಮಾತೃ ವಾತ್ಸಲ್ಯತೆಯ ಪ್ರೇಮ ಮೂರ್ತಿಯರಂತೆ ತಂದೆ ಸಿದ್ದಪ್ಪ, ತಾಯಿ ಸಿದ್ದಮ್ಮ ದಂಪತಿಗಳಿಗೆ ದಿನಾಂಕ 2/5/1985 ಹರನ ಶಿರದ ಗಂಗೆಯಂತೆ ಧರೆಯ ಸ್ಮರಣಿಸಿದರು. ಶಾರದೆಯ ಒಲವಿನ ಆದರ್ಶ ರೂಪದಂತೆ ವಿದ್ಯೆಯ ಶೃಂಗರಿಸಿಕೊಂಡಿರುವ ಸರಸ್ವತಿಯ ಕಂದನಾಗಿದ್ದಾರೆ. ಹೊನಲು ಬೆಳಕಿನ ಕಾಂತಿಯಂತೆ ಇವರು MCom ಪದವೀಧರರು. ವಿದ್ಯೆಯ ಜ್ಞಾನ ಅತಿಥಿ ಉಪನ್ಯಾಸಕರಾಗಿ ಯುವ ರಾಷ್ಟ್ರದ ಯುವ ಜನತೆಯ ಶಿಶ್ವತಂ ಪರಿಪೂರ್ಣಮಯ ಎಂಬ ಆಶ್ರಮ ನುಡಿಯಂತೆ ಆದಿನಾರಾಯಣಾಚಾರ್ ಅವರ ಬಳಿ ಹಾರ್ಮೋನಿಯಂ ಅಭ್ಯಾಸ ಮತ್ತು ಪಿಡಿಲು ವಾದ್ಯ ಅಭ್ಯಾಸ ಮಾಡಿರುತ್ತಾರೆ. ವಿಶೇಷತೆಯಲ್ಲಿ ವಿಶಿಷ್ಟತೆಯಂತೆ ಸದಾ ಹಾರ್ಮೋನಿಯಂ ಮಾಸ್ಟರ್ ಆಗಿದ್ದರೂ ಗಂಗಾಧರ್ ಎಂಬ ಗುರುವಿನ ಉನ್ನತ ಅಭ್ಯಾಸ ಪಡೆದಿರುತ್ತಾರೆ. ಭಾವಗೀತೆಗಳು ವೆಂಕಟೇಶ್ ಪ್ರಭು ಹಿರಿಯರು ಇವರಿಂದ ಅಭ್ಯಾಸ ಮಾಡಿರುತ್ತಾರೆ. ಶ್ರೀಯುತರಾದ ಕೃಷ್ಣಮೂರ್ತಿ ಲಿಂಗರಾಜು ರಂಗಭೂಮಿ ಕಲಾಬಂಧುಗಳೇ, ಇಂದಿನ ನಾಟಕದ ಸಂಗೀತ ನಿರ್ದೇಶಕರಾದಂತಹ ಬೆಳೆಯುವ ಸಸಿಯು ಮೊಳಕೆಯಲ್ಲಿ ಎಂಬಂತೆ ಜ್ಞಾನವನ್ನು ಪಡೆದು ಅನೇಕ ಕಲಾವಿದರ ಆಶೀರ್ವಾದದೊಂದಿಗೆ ಇಲ್ಲಿ ಗುರುಗಳಾಗಿರುವಂತಹ ಶ್ರೀಯುತ ಶಿವಾನಂದ ಸ್ವಾಮಿ GR ಅವರಿಗೆ ಗುರುವಂದನಾ ಸಮರ್ಪಣೆ ಶ್ರೀ ಸತ್ಯಕೀರ್ತಿ ಕಲಾ ಸಂಘ ರಿಜಿಸ್ಟ್ರಾರ್ ಅವರಿಂದ. ಕಲಾವೃಂದರೇ, ಕಲಾ ಸರಸ್ವತಿಯ ಸ್ಮರಣೆಯಲ್ಲಿ ಭರತನಾಡ್ಯದ ಭರತವರ್ಷ ಭವ್ಯ ಭಾರತದ ಹೃದಯಾನ್ ಸತ್ಯಕೀರ್ತಿ ಕಲಾ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಕೃಷ್ಣಮೂರ್ತಿಯವರು ಹಾಗೂ ಶ್ರೀ ಅಯೋಧ್ಯರಾಮ ಕಲಾ ಬಳಗ ದಿಬ್ಬೂರು PH ಪಾಳ್ಯ, ತುಮಕೂರು ಸಹಭಾಗಿತ್ವದಲ್ಲಿ ವೈವಿಧ್ಯಮಯವಾದ ಭಾವೈಕ್ಯತೆಯ ಗುರುವಂದನಾ ಸಮಾರಂಭವನ್ನು ದಿನಾಂಕ 7/12/2025 ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು ಇಲ್ಲಿ ಆಯೋಜಿಸಲಾಗಿರುತ್ತದೆ. ಸೃಷ್ಟಿಯ ಮೊದಲಲ್ಲಿ ಜನಿಸಿದ ಬೆನಕನ ಕೃಪಾಶೀರ್ವಾದದೊಂದಿಗೆ ಪ್ರಪ್ರಥಮ ನುಡಿ ನಮನ ಸಂಗೀತ ನಿರ್ದೇಶನದ ಹೆಂಗೆಳೆಯ ಕಂದನ ಹಾಲ್ಗಂಧದ ಕಂಠದಿ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕ ಪ್ರದರ್ಶನದ ವೈಭವದ ಪಾದಾರ್ಪಣೆ ಅಭಿನಂದನಾ ಸಮರ್ಪಣಾ ಸಮಾರಂಭದ ಶುಭಾಶಯಗಳು. ಕಲಾಪೂಜ್ಯರೇ, ಕಲ್ಪತರಾಡು ಕಲಾವಿದರ ಬೀಡು, ಕುಲದೈವಾನುಗ್ರಹ ರಂಗಭೂಮಿ ಕಲಾವಿದ ಕರುನಾಡು ಕಲ್ಪವೃಕ್ಷ ಎಂಬ ಸಿಹಿ ನುಡಿಯಲ್ಲಿ ಕಾಯಕವೇ ಕೈಲಾಸ ಶರಣಾರ್ಥಿಯ ಶಬ್ದಪೂರ್ವಕ ಭಕ್ತಿಯ ನುಡಿಗೆ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳು ಪಾದ ಕಮಲಗಳಿಗೆ ನಮಿಸುತ್ತಾ
ಯುವ ರಾಷ್ಟ್ರದ ಯುವ ಜನತೆಯ ಸಿರಿ ಸಂಪನ್ನರು ಎಂದು ಮಹಾಹೃದಯಗಳಿಗೆ ರಾಷ್ಟ್ರೀಯ ಭಾವೈಕ್ಯತೆಯ ವೈವಿಧ್ಯಮಯವಾದ ನುಡಿಯಲ್ಲಿ ಶ್ರೀ ತಪೋವನ ಶ್ರೀ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ವಂದನ ಪೂರ್ಣ ಶರಣಾರ್ಥಿಗಳು. ಕಲಾಪ್ರಿಯರೇ, ಶ್ರೀಯುತರಾದ ಶಿವಾನಂದ ಸ್ವಾಮಿ ಜಿಆರ್ ಅವರು ಗೌರವಾನ್ವಿತ ಧರಣಿಯ ಜೊತೆ ಮಾತಿ ಸೀತಿ ಧರ್ಮ ಸಂಜಾತಿಯ ಮಾತೃ ಹೃದಯದ ವಾತ್ಸಲ್ಯದ ತಂದೆ ರವಿಕುಮಾರ್, ತಾಯಿ ಲಕ್ಷ್ಮೀ ದಂಪತಿಗಳಿಗೆ ದಿನಾಂಕ 1/12/2011 ಭವ್ಯ ಭಾರತದ ಧರ್ಮದ ಧರೆಯಲ್ಲಿ ಕರ್ನಾಟಕದ ರಾಜ್ಯ ಕಸ್ತೂರಿ ಕನ್ನಡ ಮಣ್ಣಿನಲ್ಲಿ ಕಲ್ಪತರು ನಾಡು ತುಮಕೂರು ಜಿಲ್ಲೆ ಬೆಳ್ಳಾವಿ ಹೋಬಳಿಯ ಚೆನ್ನೈನಹಳ್ಳಿ ಗೊಲ್ಲರಹಟ್ಟಿಯ ಗೋಪಾಲಕರ ಬೀಡಿನಲ್ಲಿ ಜನಿಸಿರುತ್ತಾರೆ. ರಂಗಭೂಮಿ ಪ್ರಿಯರೇ, ಏಕಲವ್ಯ ಚಿತ್ರ ಗುರು ದ್ರೋಣಾಚಾರ್ಯರತ್ತ ಗುರುವಿನಂಗಳನ ಕಂದನಂತೆ ವಿನಮ್ರತೆಯ ತೊಟ್ಟಿಲಲ್ಲಿ ಪಾಲನೆಗೈದವರು ಶ್ರೀಯುತ ಲಿಂಗರಾಜು ಇವರ ಶಿಷ್ಯತ್ವ ಪಡೆದಿರುತ್ತಾರೆ. ಸನ್ಮಾನಿತರಾದ ಶ್ರೀ ಶಿವಾನಂದ ಸ್ವಾಮಿಯವರು ವಿದ್ಯೆ ಆಧರಿಸಿ ವ್ಯಾಸಂಗವನ್ನು 9ನೇ ತರಗತಿಯ ಪ್ರೌಢಶಾಲಾ ಶಿಕ್ಷಣ ಪಡೆದಿರುತ್ತಾರೆ. ಇವರ ಬಾಲ್ಯದಲ್ಲಿ ಸಂಗೀತ, ಸಾಹಿತ್ಯ, ಹಾಡುಗಾರಿಕೆಯಲ್ಲಿ ಉತ್ಸುಕರಾಗಿದ್ದಾರೆ. ಬೆಳ್ಳಾರಿ ಪ್ರೌಢಶಾಲೆಯಲ್ಲಿ ಇವರ ಶಿಕ್ಷಕರು ಆಸಕ್ತಿದಾಯಕತ್ವದ ಕಲೆಯನ್ನು ಅವಲೋಕಿಸಿರುತ್ತಾರೆ. ಶಾಲಾ ಕಾರ್ಯಕ್ರಮಗಳಲ್ಲಿ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ, ಗಾಯನ ಸ್ಪರ್ಧೆಗಳಲ್ಲಿ ಶಿವಾನಂದ ಸ್ವಾಮಿಯವರು ದೇವರ ನಾಮ, ಭಕ್ತಿಗೀತೆ ವೇದಿಕೆಯನ್ನು ಹಂಚಿಕೊಂಡಿರುವುದು ಶ್ರೀ ಶಾರದೆಯ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಿರುವುದು ಹೆಮ್ಮೆಯ ವಿಷಯವಾಗಿದೆ. ಪ್ರೌಢಶಾಲಾ ಮಟ್ಟದಲ್ಲಿ ಪ್ರತಿಭಾನ್ವಿತ ಪ್ರತಿಭೆಗಳ ಅನಾವರಣ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜ್ಞಾನ ನಾಟಕ ಪ್ರದರ್ಶನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ವ್ಯಕ್ತಿತ್ವ, ಏಕಪಾತ್ರ ಅಭಿನಯದಲ್ಲಿ ಅಭಿನಯಿಸಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ಬಾಲ್ಯದಿಂದಲೇ ಕಲಾದೇವಿಯನ್ನು ಆರಾಧಿಸಿಕೊಂಡು ಬೆಳೆದು ಬಂದವರಾಗಿರುತ್ತಾರೆ. ಕಲಾರತ್ನರೇ, ಕಲಾ ಸಾಹಿತ್ಯ ಸಂಗೀತಮಯವಾದ ಲೋಕದಲ್ಲಿ ನಾದ ಲಹರಿಯ ನಾದಮಯ ಮೊಳಗಿದಂತೆ ಶ್ರೀ ಶಿವಾನಂದರು ಸಾಂಸ್ಕೃತಿಕ ಸಂಸ್ಕಾರ, ಸುಸಂಸ್ಕೃತ ಸಂಸ್ಕೃತಿ ಎಂಬ ಆಸಕ್ತಿದಾಯಕ ತತ್ವಕ್ಕೆ ಮನಸೋತ ತಂದೆ ತಾಯಿಗಳು ಸಂಗೀತ ವಿದ್ವಾನ್ ಶ್ರೀ ಪ್ರಶಸ್ತಿ ಪಡೆದಂತಹ ಶ್ರೀ ಶಿವಲಿಂಗ ಶೆಟ್ಟರವರ ಸಂಗೀತ ಪಾಠಶಾಲೆ ತುಮಕೂರು ಸತತವಾಗಿ 3 ವರ್ಷಗಳ ಅವಧಿಯಲ್ಲಿ ಸಂಗೀತಾಭ್ಯಾಸ ಮಾಡಿರುತ್ತಾರೆ. ಸಂಗೀತ ವಿದ್ಯಾ ಸಹಯೋಗತ್ವದಲ್ಲಿಯೇ ಪೌರಾಣಿಕ ನಾಟಕ ಕ್ಷೇತ್ರಗಳಿಗೆ, ರಂಗಭೂಮಿ ಕಲಾವಿದರುಗಳಿಗೆ, ರಂಗಭೂಮಿ ಎಂಗೆಳೆಯ ಹೂದೋಟದಲ್ಲಿ ಹೊನ್ನ ಕಳಸದಂತಿರುವಂತಹ ಕಲಾವಿದರುಗಳಿಗೆ ಬ್ರಹ್ಮ ಕಳಶ ರೂಪದ ಗುರುವಾಗಿ ಪಾದಾರ್ಪಣೆ ಮಾಡಿರುತ್ತಾರೆ. ಮೊಟ್ಟ ಮೊದಲ ಬಾರಿಗೆ ದಸರಾ ಉತ್ಸವದಲ್ಲಿ ತುಮಕೂರು ಜಿಲ್ಲಾಡಳಿತ ಆಯೋಜನೆ ಮಾಡಿರುವಂತಹ ನಾಟಕೋತ್ಸವ ವಲಯದಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಆಗಿ ಸಂಗೀತ ನಿರ್ದೇಶನದಲ್ಲಿ ಪೌರಾಣಿಕ ನಾಟಕವನ್ನು ನಿರ್ದೇಶಿಸಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ ಪ್ರಶಂಸೆಯನ್ನು ಪಡೆದು ಅವರ ಅಭಿಲಾಷೆಗೆ ಮಂಜುನಾಥ ಕಲಾಸಂಘ ಶ್ರೀಯುತರಿಗೆ ಮಂಜುನಾಥ ಕಲಾಶ್ರೀ ಪ್ರಶಸ್ತಿಯನ್ನು ಅಲಂಕರಿಸುತ್ತಾರೆ. ಕಲಾಭಿಮಾನಿಗಳೇ, ಪೌರಾಣಿಕ ನಾಟಕ ಕ್ಷೇತ್ರಗಳಲ್ಲಿ ಕಲ್ಪತರು ನಾಡಿನ ಯುವ ಪ್ರತಿಭೆ, ಹಾರ್ಮೋನಿಯಂ ಮಾಸ್ಟರ್, ಸಂಗೀತ ನಿರ್ದೇಶಕರು, ಮಾರ್ಗದರ್ಶನ ಕಲ್ಪಿಸುವ ಯುವನಿಧಿ, ಆರಾಧ್ಯ ದೈವ, ಕಲಾದೇವಿಯ ದೈವಾನುಗ್ರಹ, ಸ್ವಾಮಿನಿಷ್ಠೆ ಕಲಾವಿದರೇ, ವಿದ್ಯಾಧರೆ, ದಾರೆ ಎರೆದ ವಿದ್ಯಾರ್ಜನೆಯ ರಾಜರತ್ನ ಬಾಳ ಪಯಣದಲ್ಲಿ ಅಶೋನ್ಮುಖವಾಗಿ ನಂದಾದೀಪದಂತೆ ಪ್ರಕಾಶಿಸುತ್ತಿರಲಿ ಎಂದು ಶುಭ ಹಾರೈಕೆಗಳು. ಅರ್ಥಪೂರ್ಣ ಬದುಕಿನ ಜೀವನ ಶೈಲಿ, ಧರ್ಮನಿಷ್ಠೆಯ ವ್ಯಕ್ತಿತ್ವ, ರಂಗಭೂಮಿ ಕಲಾವಿದರ ಕಲಾನೌಕೆಯ ಅನುಬಂಧ, ಹೂಮನದ ಅಭಿಮಾನದ ಪುಷ್ಪವೃಷ್ಟಿಯಲ್ಲಿ ಮನಸೋತು ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಎಂಬ ಬಂಗಾರದ ಬದುಕಿಯಲ್ಲಿ ಆತ್ಮವಿಶ್ವಾಸದ ನಂಬಿಕೆಯ ಅಭಿಲಾಷೆಯನ್ನು ಮನದಲ್ಲಿ ಸ್ಮರಿಸಿ ಕಲ್ಪತರು ನಾಡಿನ ಹೃದಯದ ಸಹೃದಯ ಕಲಾವಿದರ ಅಭಿಮತದ ಅಭಿವ್ಯಕ್ತಿತ್ವ ಕೃಪಾಶೀರ್ವಾದಗಳೊಂದಿಗೆ ಸರ್ವ ವಿಜಯ ಸಂವತ್ಸರ ಎಂಬ ಬಿರುದಾಂಕಿತ ನಾಮಧೇಯವನ್ನು ಗೌರವಪೂರ್ಣವಾಗಿ ಪ್ರಶಸ್ತಿಯನ್ನು ಅರ್ಪಿಸಲಾಗಿರುತ್ತದೆ. ತಮಗೂ ತಮ್ಮ ಕುಟುಂಬದವರಿಗೂ ಹಾಗೂ ಎಲ್ಲ ಮಿತ್ರ ವೃಂದದವರಿಗೂ ದಯಾಮಯನಾದ ಭಗವಂತ ಸಕಲ ಸಂಪತ್ತು, ವಯಸ್ಸು, ಆರೋಗ್ಯವನ್ನು ಕರುಣಿಸಲೆಂದು ಶುಭ ಹಾರೈಸುತ್ತೇವೆ. ಅಭಿಮಾನಪೂರ್ವಕವಾಗಿ ಅಧ್ಯಕ್ಷರು ಕೃಷ್ಣಮೂರ್ತಿ ಸತ್ಯ ಕೀರ್ತಿ ಕಲಾ ಸಂಘ. ಧನ್ಯವಾದಗಳು. ಎಲ್ಲ ಪಾತ್ರಧಾರಿಗಳು ಈ ವೇದಿಕೆ ಮೇಲೆ ಹಾಜರಾಗಬೇಕು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ರಾಜರವರು ಅವರ ಗುರುಗಳಿಗೆ
ವ್ಯವಸ್ಥಾಪಕರಾದ ರಾಜವರವರುಗಳಿಗೆ ಬೆಳ್ಳಿ ಕಡಗನ ತೊಡಿಸಿದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊತೀನಿ. ದಯಮಾಡಿ